ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ವಿತೌಟ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಕ್ರೋಶಾ ಡಿಸೈನು ತುಂಬ ಸಿಂಪಲ್ಲು, ನಾರ್ಮಲ್ ಡಿಸೈನ್, ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಸೊ ಇದಕ್ಕೆ ಕ್ರೋಶಾ ನೀಡಲ್ ನಂಬರ್ ಬಂದು 10 ತೊಗೊಂಡಿದ್ದೀನಿ ಫ್ರೆಂಡ್ಸ್. 11, 9, 10 ಯಾವ್ದಾದ್ರು ನಡೆಯುತ್ತೆ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇರೋದು. ಸೊ ಫಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇದು ವಿತ್ ಕುಚ್ಚೂ ಹಾಕೋಬೋದು ಫ್ರೆಂಡ್ಸ್, ವಿತೌಟ್ ಕುಚ್ಚೂ ಹಾಕೋಬೋದು. ಆ್ಯಸ್ ಯೋ ವಿಶ್. ನಾನು ಬೀಡ್ ಹಾಕಿ ಟ್ರೈ ಮಾಡಿದ್ದೀನಿ, ಅಂದರೆ ವಿತೌಟ್ ಕುಚ್ಚು ಡಿಸೈನ್ ಇಲ್ಲಿ ಈ ಡಿಸೈನ್ಗೆ ಅಂದ್ಬಿಟ್ಟು. ಸೊ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ, ಪಕ್ಕದಲ್ಲಿ ಇನ್ನೂ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಒಟ್ಟು 3 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗು ನೀವು ಬೇಕಂದರೆ ಬೀಡ್ ಪ್ಲೇಸಲ್ಲಿ ಕುಚ್ಚಿಗೆ ಒಂದು 4 ಚೈನ್ ಹಾಕೋಬೋದು, ಬೇಡ ಅಂದರೆ ಹಾಗೆ ಹೀಗೆ ಯಾವ ರೀತಿ ಇದೆ ಆ ರೀತಿ ಟ್ರೈ ಮಾಡ್ಬೋದು. ಸೊ 3 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಟೋಟಲಾಗಿ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಸ್ವಲ್ಪ ದಾರ ಮೇಲೆ ಮಾಡೋಣ. ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಯಾವುದಾದ್ರು ಬೀಡ್ ತೊಗೋಬೋದು. ಸೊ ಬಿಗ್ ಬೀಡ್, ರೌಂಡ್ ಬೀಡ್ ತೊಗೊಳ್ತಾ ಇದ್ದೀನಿ, ಪ್ಲೇನ್ ಬೀಡು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆ ಕೂಡ ಲಾಕ್ ಮಾಡೋಣ. ಬಟ್ಟೆ ಕೂಡ ಲಾಕ್ ಮಾಡ್ಕೊಂಡ್ಬಿಟ್ಟು ಸೊ ಪಕ್ಕದಲ್ಲಿ ಇನ್ನೂ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೂ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ ಮಾಡಿದೆ ಅಲ್ವಾ, ಸೊ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ, ಮತ್ತು ನೀಡಲ್ನ ಹಾಕಿ ದಾರನ ತಂದು ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ. ಇಷ್ಟಾದಮೇಲೆ ಸ್ಟಾರ್ಟಿಂಗು 3 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಒಂದು ಬೀಡ್ ಹಾಕಿ ಮತ್ತೆ 3 ಟೈಮ್ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಅಲ್ಲಿಂದ ಫ್ರೆಂಡ್ಸ್ 3 ಚೈನ್ನ ಹಾಕ್ತಾಯಿದ್ದೀನಿ. ಸೊ 3 ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ 3 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇವನ್ 2 ಹಾಕಿದ್ರೂ ನಡೆಯುತ್ತೆ. ಸೊ 3 ಸಿಂಗಲ್ ಕ್ರೋಶೆ, ಒಂದು ಬೀಡ್ ಮತ್ತು 3 ಸಿಂಗಲ್ ಕ್ರೋಶೆ, 3 ಚೈನ್ ಹಾಕಿದ್ದೀನಿ. 2 ಹಾಕೋದು ನಡೆಯುತ್ತೆ. ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೋಬೇಕು. ಸೊ 2 ಟೈಮ್ ದಾರ ಸುತ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೊಳ್ಳಿ. ಒಂದು 3 ಚೈನ್ ಅಷ್ಟು ಗ್ಯಾಪ್ ಇಲ್ಲ, 4 ಚೈನ್ ಅಷ್ಟು ಗ್ಯಾಪಲ್ಲಿ ನಾನು ನೀಡಲ್ನ ಹಾಕ್ತಾಯಿದ್ದೀನಿ. ಬಟ್ಟೆಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಬಂದು ನೀಡಲ್ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. 3 ಟೈಮ್ಸ್ ಈ ರೀತಿ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆ ಅಂತೀವಿ. ಸೊ 3 ಚೈನ್ ಹಾಕಿದ್ದೀನಿ, ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸೊ 3 ಚೈನ್ ಬದಲು 2 ಚೈನ್ ಹಾಕಿನೇ ಟ್ರಿಪಲ್ ಕ್ರೋಶೆ ಮಾಡ್ಕೋಬೋದು ಫ್ರೆಂಡ್ಸ್. ಅಲ್ಲಿಂದ ಮತ್ತೆ ಅಗೇನ್ 2 ಚೈನ್ ಮಾಡ್ತಾಯಿದ್ದೀನಿ. 2 ಚೈನ್ ಮಾಡಿದ್ಮೇಲೆ ಇವಾಗ ಸ್ಟಾರ್ಟಿಂಗ್ 3 ಚೈನು ಟ್ರಿಪಲ್ ಕ್ರೋಶೆ ಹಾಕಿದೆ ಅಲ್ವಾ, ಇವಾಗ 2 ಚೈನು ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಸೊ ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಚೈನ್ ಆದಮೇಲೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ 3 ಚೈನ್ ಟ್ರಿಪಲ್ ಕ್ರೋಶೆ ಮಾಡಿದೆ ಫ್ರೆಂಡ್ಸ್. ಟ್ರಿಪಲ್ ಕ್ರೋಶೆ ಮಾಡಿದ ತಕ್ಷಣ 2 ಚೈನ್ ಮಾಡಿದ ತಕ್ಷಣ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಫಸ್ಟ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. ಈ ರೀತಿ ಡಬಲ್ ಕ್ರೋಶೆ 8 ಕಂಬಗಳನ್ನ ಹಾಕೋತೀನಿ ಫ್ರೆಂಡ್ಸ್. ಈ ರೀತಿ 8 ಡಬಲ್ ಕ್ರೋಶಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ 8 ಡಬಲ್ ಕ್ರೋಶಸ್ನ ಮಾಡ್ಕೊಳ್ಳೋಣ. ಸೇಮ್ ಸೈಜಲ್ಲಿ ಮೀಡಿಯಮ್ ಲೆಂತ್ ಸಾಕು ಫ್ರೆಂಡ್ಸ್, ತುಂಬ ಲೆಂತಿಯಾಗೂ ಏನು ಬೇಡ. ನಾರ್ಮಲಾಗಿ ಒಂದು ಸ್ಲ್ಯಾಂಟಿಂಗ್ ಹರ್ಚನ್ನ ಹಾಕ್ಕೊಳ್ಳೋಣ. ತುಂಬ ಈಸಿ ಅಲ್ಲ ಇದು ಸ್ಲ್ಯಾಂಟಿಂಗ್ ಹರ್ಚು. ಸೊ ತುಂಬ ಸಿಂಪಲ್ ಬೇಕು ಅಂದರೆ ಜಸ್ಟ್ ಸ್ಲ್ಯಾಂಟಿಂಗ್ ಅರ್ಚಸ್ ಹಾಕ್ಕೊಂಡ್ರೆ ನಡೆಯುತ್ತೆ. ಇದು ಇನ್ನೊಂದು ಚಿಕ್ಕ ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ ಫ್ರೆಂಡ್ಸ್. ಬ್ಯಾಕ್ ಸೈಡಿಂದ ಇನ್ನೊಂದು ಚಿಕ್ಕ ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ. ಸೊ ಸ್ಲ್ಯಾಂಟಿಂಗ್ ಅರ್ಚನ್ನ 8 ಕಂಬಗಳನ್ನ ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಹಿಂಗೆ ಲಾಕ್ ಮಾಡ್ಕೊಂಡ್ಮೇಲೆ ನಾವು ಡೈರೆಕ್ಟಾಗೆ 4 ಚೈನ್ನ ಹಾಕೋತೀನಿ ಫ್ರೆಂಡ್ಸ್. ಲಾಕ್ ಆಗಿದ ತಕ್ಷಣ 4 ಚೈನ್ನ ಹಾಕೋತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಡಿಸೈನ್ ಎಷ್ಟು ಮಾಡಿರ್ತೀವೋ ಅಷ್ಟೇ ಒಂಚೂರು ಬ್ಯಾಕ್ ಸೈಡ್ ಟರ್ನ್ ಮಾಡಿದ್ರೆ ಸಾಕು. ಇಲ್ಲಿ ಎಲ್ಲ ಕಂಬಗಳ ಮೇಲೆ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪ್ಸ್ ಇದೆ ನೋಡಿ. ಸೊ ಪ್ರತಿಯೊಂದು ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆ. 4th ಹೋಲ್ ಗ್ಯಾಪ್ 1 2 3 4th ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ತೀನಿ. 4 ಚೈನ್ನ 4ನೇ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 4 ಚೈನ್ ಹಾಕ್ಕೋತೀನಿ. ಸೊ ಮತ್ತೆ 4 ಚೈನೇ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಸೊ ಮತ್ತೆ 4th ಗ್ಯಾಪ್ ಅಂದರೆ 1 2 3 4th ಹೋಲ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. 8 ಕಂಬ ಹಾಕಿದ್ದೀನಿ ಫ್ರೆಂಡ್ಸ್. 2 ಚೈನ್ ಮಾಡಿ 8 ಕಂಬ ಹಾಕಿದ್ದೀನಿ. 2 ಚೈನ್ ಕೌಂಟ್ ಆ್ಯಡ್ ಮಾಡಿಲ್ಲ. 2 ಚೈನ್ ಬಿಟ್ಟು 8 ಕಂಬ ಹಾಕಿದ್ದೀನಿ. ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡಿ 4 ಚೈನು 4th ಗ್ಯಾಪಿಗೆ ಲಾಕ್ ಮಾಡಿದ್ದೀನಿ. ಮತ್ತೆ 4 ಚೈನ್ 4th ಗ್ಯಾಪಿಗೆ ಲಾಕ್ ಮಾಡಿದ್ದೀನಿ. ಸೊ ಟರ್ನ್ ಮಾಡೋಣ. ಇದು ಬ್ಯಾಕ್ ಸೈಡಿಂದ ಅಷ್ಟು ಮಾಡಿಬಿಟ್ಟು ಮತ್ತಿಲ್ಲಿಂದ ನಾವಿವಾಗ 3 ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 1 ಚೈನ್ ಟರ್ನ್ ಮಾಡಿದ ತಕ್ಷಣ 3 ಚೈನ್ಸ್ನ ಹಾಕ್ಕೊಳ್ಳೋಣ. ಇವನ್ 2 ಚೈನ್ ಕೂಡ ಹಾಕ್ಕೋಬೋದು ನೀವು. 3 ಚೈನ್ ಹಾಕ್ಕೊಂಡು ಈ 4 ಚೈನ್ ಏನು ಗ್ಯಾಪ್ ಇದೆ
ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಮತ್ತೆ 1 ಚೈನ್ 2 ಚೈನ್ 3 ಚೈನ್ ಮಾಡಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ 4 ಟೈಮ್ಸ್ ಮಾಡ್ತೀನಿ. 3 ಚೈನ್ನ ಈ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಪ್ರತಿಯೊಂದು ಸತಿನೂ 3 ಚೈನ್ನ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸೊ ಇವನ್ ನಾವು ಇದಕ್ಕೆ ಬೀಡ್ ಕೂಡ ಹಾಕಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೋದು. ಇಲ್ಲ ಈ ಥರ 3 ಚೈನ್ ಕೂಡ ಮಾಡಿಬಿಟ್ಟು ಲಾಕ್ ಮಾಡ್ಕೋಬೋದು. ಇದು ವಿತೌಟ್ ಬೀಡ್ ಫ್ರೆಂಡ್ಸ್, ಅಂದರೆ ಸ್ಲ್ಯಾಂಟಿಂಗ್ ಆರ್ಚ್ ವಿತೌಟ್ ಬೀಡ್ ಹಾಕಿದ್ದೀವಿ. ಸೊ 4 ಸತಿ ಮಾಡಿದ್ದೀನಿ. ಇವನ್ 3 ಟೈಮ್ಸು ನಡೆಯುತ್ತೆ. ಸೊ ಬ್ಯಾಕ್ ಸೈಡಿಂದ ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. ಸೊ ಆ ಪ್ಲೇಸಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ 4 ಚೈನ್ ಇದೆ ಅಲ್ಲ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ 4 ಚೈನ್ ಗ್ಯಾಪಲ್ಲೂ ಒಂದು ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಮಾಡೋಣ. 3 ಚೈನ್ ಮಾಡಿ ಸೊ 4 ಚೈನ್ ಒಳಗಡೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಬೇಕು. 1 ಟೈಮ್ ಆಯ್ತಲ್ಲ, ಇನ್ನು 3 ಟೈಮ್ಸ್ ಮಾಡಬೇಕು. 3 ಚೈನ್ ಹಾಕೋದು, ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ತಾ ಹೋಗೋದು ಫ್ರೆಂಡ್ಸ್. ಸ್ವಲ್ಪ ಲಾಕ್ ಮಾಡಿಬಿಟ್ಟು ಟೈಟ್ ಮಾಡಬೇಕು, ಯಾಕಂದರೆ ನಮ್ಗೆ ಆ ಶೇಪ್ ಬರಬೇಕಲ್ಲ ಯು ಶೇಪಲ್ಲಿ. ಸೊ ಅದಕ್ಕೋಸ್ಕರ 3 ಚೈನ್ ಹಾಕಿ ಲಾಕ್ ಮಾಡಿ ಒಂಚೂರು ಟೈಟ್ ಮಾಡ್ತೀನಿ. ಇದು 3 ಟೈಮ್ಸ್ ಆದರೂ ಮಾಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ 4 ಟೈಮ್ಸ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ಕಂಜೆಸ್ಟ್ ಅನಿಸಿದ್ರೆ 3 ಟೈಮ್ಸೇ ಓಕೆ, ಅದು ನೀಟಾಗಿರುತ್ತೆ. ನಾನಿಲ್ಲಿ 4 ಟೈಮ್ಸ್ ಸ್ವಲ್ಪ ಹತ್ರ ಇರಲಿ ಅಂತ 4 ಟೈಮ್ಸ್ ಮಾಡಿದ್ದೀನಿ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಆದಮೇಲೆ ಫುಲ್ಲು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಮೇಲೆ 2 ಯು ಶೇಪ್ ಆರ್ಚಲ್ಲಿ ಪೆಟಲ್ಸ್ ಥರ ಕಾಣಿಸುತ್ತೆ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಅದಕ್ಕೆ ಕುಚ್ಚು ಬೇಡ, ಬರೀ ಬೀಡ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು. ಸೊ ಅದಕ್ಕೆ ವಿತೌಟ್ ಕುಚ್ಚನ್ನು ಟ್ರೈ ಮಾಡಿದ್ದೀನಿ. ಇದು ಜಸ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಇದು ಸ್ವಲ್ಪ ಸೆಟ್ ಮಾಡ್ಕೋಬೇಕು. ಅಂದರೆ 3 ಚೈನ್ ಪೆಟಲ್ಸ್ ಟೈಪ್ ಕಾಣಿಸ್ಬೇಕಲ್ಲ, ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಈ ರೀತಿ ಕಾಣಿಸುತ್ತೆ. ಸೊ ಈವನ್ ನಾವು ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಸ್ಟಾರ್ಟಿಂಗ್ 3 ಚೈನ್ ಬದಲು ಬೀಡ್ ಕೂಡ ಯೂಸ್ ಮಾಡ್ಬೋದು. ಕುಚ್ಚು ಬೇಕಂದರೆ ಅಲ್ಲಿ ನಾವು ಬೀಡನ್ನ ಹಾಕ್ಕೋಬೋದು. ಸೊ ಮತ್ತೆ ಇಲ್ಲಿ ಪಕ್ಕದಲ್ಲಿ 2 ಸತಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕ್ತೀನಿ. ಒಟ್ಟು 3 ಸರ್ತಿ ಸಿಂಗಲ್ ಕ್ರೋಶೆ, 1 ಬೀಡ್ ಮತ್ತು 3 ಸತಿ ಸಿಂಗಲ್ ಕ್ರೋಶೆ ಈ ರೀತಿ ಹಾಕ್ಕೊಂಡು ಹೋಗೋದು. ಮತ್ತು ಸ್ವಲ್ಪ ದಾರ ಮೇಲೆ ಮಾಡೋಣ, ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ 2 ಸತಿ ಸಿಂಗಲ್ ಕ್ರೋಶೆ, ಮತ್ತೆ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತು ಇವಾಗ ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡೋದು. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬ ನೀಟಾಗಿ ಮುದ್ದಾಗಿದೆ. ಸೊ ಅಂದರೆ ಸ್ಲ್ಯಾಂಟಿಂಗ್ ಆರ್ಚ್ ನಾರ್ಮಲ್ ಡಿಸೈನ್, ಸ್ಲ್ಯಾಂಟಿಂಗ್ ಆರ್ಚ್ ಮೇಲೆ ಈ ಥರ ಡಿಫ್ರೆಂಟಾಗಿ 2 ಯು ಆರ್ಚಸ್ ಎಕ್ಸ್ಟ್ರಾ ಬರೋದು ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ. ಸೊ ಇವನ್ 3 ಕೂಡ ನಾವು ಮಾಡ್ಕೋಬೋದು, ಬಟ್ ಸ್ಲ್ಯಾಂಟಿಂಗ್ ಆರ್ಚ್ ಅಲ್ವಾ, ಬರೀ 2 ಸಾಕಂತ ಸುಮ್ಮನೆ ಆಗಿದ್ದೀನಿ. ಇಲ್ಲಿ 3 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. 3 ಚೈನ್ ಬದಲು 2 ಚೈನ್ ಹಾಕಿದ್ರು ನಡೆಯುತ್ತೆ. ಸೊ ಅಲ್ಲಿ ಎಷ್ಟು ಪ್ಲೇಸಿಗೆ ನಾವು ಲಾಕ್ ಮಾಡಿದ್ವೋ ಅಷ್ಟೇ ಮೆಜರ್ಮೆಂಟಲ್ಲಿ ನಾವು ಮತ್ತೆ ಟ್ರಿಪಲ್ ಕ್ರೋಶೆ ತೊಗೊಳ್ಳೋಣ. ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಸೊ 2ರಲ್ಲಿ 1 ದಾರ, 2ರಲ್ಲಿ 1 ದಾರ ಮತ್ತು 2 ದಾರದಲ್ಲಿ 1 ಸತಿ ಮಾಡಿಕೊಂಡು ಅಲ್ಲಿಂದ 2 ಚೈನ್ ಹಾಕೋಣ, ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಚೈನ್ ಹಾಕಬೇಕು, 8 ಕಂಬಗಳನ್ನ ಹಾಕೋಬೇಕು ಫ್ರೆಂಡ್ಸ್. 2 ಚೈನ್ ಬಿಟ್ಟು 8 ಕಂಬನ ಹಾಕ್ಕೊಳ್ತೀನಿ. 8 ಡಬಲ್ ಕ್ರೋಶೆ ಮಾಡ್ಕೊಂಡು ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಆಗುತ್ತೆ ಪುಟ್ಟದು. ಸೊ ಅಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಒಳಗಡೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಬಿಟ್ಟು ಡೈರೆಕ್ಟ್ 4 ಚೈನ್ ಹಾಕೋಣ. 4 ಚೈನ್ ಹಾಕಿಬಿಟ್ಟು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಸೊ 4th ಹೋಲ್ ಗ್ಯಾಪ್ಗೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಹೋಲ್ ಗ್ಯಾಪ್ನ ಕೌಂಟ್ ಮಾಡಿಕೊಂಡು 4th ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. 4th ಹೋಲ್ಗೆ ಲಾಕ್ ಮಾಡ್ಕೊಳ್ಳಿ, ಮತ್ತೆ 4 ಚೈನ್ ಹಾಕಿ ಇವನ್ 5 ಕೂಡ ಹಾಕೋಬೋದು ಫ್ರೆಂಡ್ಸ್. ಇನ್ನು ಯು ಟೈಪ್ ಬರುತ್ತೆ, 5 ಹಾಕಿದ್ರೆ ಇನ್ನೂ ದೊಡ್ಡದು ಬರುತ್ತೆ. ಸೊ ನಾನು ಇಲ್ಲಿ 4 ಸಾಕಾಗತ್ತೆ ಅಂತ 4 ಹಾಕಿದೆ. ಸ್ವಲ್ಪ ಕಡಿಮೆ ಜಾಸ್ತಿ ಕೌಂಟಿಂಗ್ಸ್ನ ನೀವು ಚೇಂಜ್ ಮಾಡ್ಕೋಬೋದು, ಆರಾಮ್ಸಾಗಿ ಹಾಕ್ಕೋಬೋದು. ಕ್ರೋಶದಲ್ಲಿ ಎಷ್ಟು ಬೇಕಾದ್ರೂ ಕೌಂಟಿಂಗ್ಸ್ ಚೇಂಜ್ ಮಾಡ್ಕೋಬೋದು. ಬಟ್ ಸಾರಿಗೆ ಮಾತ್ರ ಬೇಸ್ ಮಾತ್ರ ಕರೆಕ್ಟಾಗಿರಬೇಕು, ರಿಂಕಲ್ಸ್ ಬರ್ದಿರ ನಾವು ಡಿಸೈನ್ ಪರ್ಫೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದಷ್ಟೇ. ಸೊ ಇಲ್ಲಿಂದ 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ಗೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. 1 ಆಯಿತು, 2 ಆಯಿತು, 3 ಆಯಿತು. ಸೊ ಆ 4 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಇದೇ ಥರ 4 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. 1 ಟೈಮ್ ಆಯ್ತಲ್ವ, ಇನ್ನು 3 ಟೈಮ್ಸ್ ಮಾಡಬೇಕು. ಜಸ್ಟ್ ಈ ಥರ ಸಿಂಗಲ್ ಕ್ರೋಶೆ ಮಾಡಿ ಒಂದು ಚಿಕ್ಕದಾಗಿ ಒಂಚೂರು ಟೈಟ್ ಮಾಡಿ, ಅಂದರೆ ತುಂಬ ಅಲ್ಲ, ಜಸ್ಟ್ ಟೈಟಾಗಿ ಲಾಕ್ ಮಾಡಿ ಅಷ್ಟೇ. ಈಗ ಎಳಿಬೇಕಾದ್ರೆ ಥ್ರೆಡ್
ಸ್ವಲ್ಪ ಟೈಟಾಗಿ ಇಳ್ಕೊಳ್ಳಿ. ಅವಾಗ ನಮಗೆ ಶೇಪ್ ನೀಟಾಗಿ ಕಾಣಿಸುತ್ತೆ. ಯು ಶೇಪಲ್ಲಿ ಲಾಕ್ ಆಗಿರೋದು ಪೆಟಲ್ಸ್ ಟೈಪು ನೀಟಾಗಿ ಶೇಪ್ ಕಾಣಿಸುತ್ತೆ. ಫಿನಿಶಿಂಗ್ ಅವಾಗ ಬರುತ್ತೆ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ ನೋಡಿ, ಜಸ್ಟ್ ಒಂಚೂರು ಟೈಟ್ ಮಾಡಿದ್ರೆ ನಿಮಗೆ ಯು ಶೇಪ್ ಪೆಟಲ್ಸ್ ಅದು ತುಂಬ ನೀಟಾಗಿ ಕಾಣುತ್ತೆ. ಮತ್ತು ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ 4 ಚೈನಲ್ಲೂ ಒಂದು ಸಿಂಗಲ್ ಕ್ರೋಶೆ ಮಾಡಿ ಮತ್ತು ಪೆಟಲ್ಸ್ನ ಹಾಕ್ತೀವಿ ಫ್ರೆಂಡ್ಸ್. ಇಲ್ಲಿ ಹಾಕಿದ್ದೀನಿ ನೋಡಿ, ಕಂಪ್ಲೀಟ್ ಮಾಡಿ ಮತ್ತು 3 ಸಿಂಗಲ್ ಕ್ರೋಶೆ ಮಾಡಿ ಬೀಡ್ ಹಾಕಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಓವರಾಲ್ ಸಾರಿಗೆ ಇದೇ ಥರ ಪೂರ್ತಿ ಹಾಕಿದ್ರೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಈವನ್ ಕುಚ್ಚು ಕೂಡ ಇದಕ್ಕೆ ಟ್ರೈ ಮಾಡ್ಬೋದು, ವಿತ್ ಅಥವಾ ವಿತೌಟ್ ಕುಚ್ಚು ಡಿಸೈನ್ ಫ್ರೆಂಡ್ಸ್. ಇದು ಯಾವ ರೀತಿ ಬೇಕಾದ್ರೂ ಮಾಡ್ಕೊಬೋದು. ನಾರ್ಮಲ್ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನು. ಸೊ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ, ನಿಮಗೆ ಗೊತ್ತು. ಸೊ ಡಿಸೈನ್ ಹಿಂಗಿದೆ. ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಸರಿ ಟ್ರೈ ಮಾಡಿ. ಹೊಸೊಬ್ಬರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಡಿಸೈನ್ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸೊ ಇದಕ್ಕೆ ಪ್ರೈಸ್ ಬಂದು 400 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಸೊ ಓವರಾಲ್ ಸ್ಯಾರಿಗೆ ಹಾಕಿದಾಗ ವಿತೌಟ್ ಕುಚ್ಚು ಅಂದರೆ ನಮಗೆ ಆರ್ಚಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ಒಂದು 450 ಅರೌಂಡ್ ಚಾರ್ಜ್ ಮಾಡ್ತಾರೆ. ಆ್ಯಕ್ಚುಲಿ ಸ್ಲ್ಯಾಂಟಿಂಗ್ ಆರ್ಚಸ್ಸು ಓವರಾಲ್ ಸ್ಯಾರಿಗೆ ಹಾಕಿದಾಗ ಲುಕ್ಕು ತುಂಬ ಚೆನ್ನಾಗಿರುತ್ತೆ. ಅದು ವಿತೌಟ್ ಕುಚ್ಚು ಡಿಸೈನ್ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವ ಥರ ಆದರೂ ಹಾಕಿ ಸ್ಲ್ಯಾಂಟಿಂಗ್ ಆರ್ಚಸ್ಸು ವಿತೌಟ್ ಕುಚ್ಚು ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಈವನ್ ವಿತ್ ಕುಚ್ಚು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಇಷ್ಟ ಆಗಿದರೆ ಖಂಡಿತ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಈಸಿಯಾಗೆ ಆರಾಮ್ಸಾಗಿ ಬೇಗ ಹಾಕ್ಬೋದು. ನಾರ್ಮಲ್ ಸ್ಲ್ಯಾಂಟಿಂಗ್ ಆರ್ಚಿಗೆ ಎಕ್ಸ್ಟ್ರಾ ಹಿಂದೆಗಡೆ ಒಂಚೂರು ಒಂದು ಸ್ಟೆಪ್ ಬಂದು ಎಕ್ಸ್ಟ್ರಾ ಒಂಚೂರು ಡಿಸೈನ್ ಹಾಕಿರೋದಷ್ಟೇ. ಅದಕ್ಕೆ ಇಷ್ಟು ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.